ನಮಸ್ಕಾರ ಗೆಳೆಯರೆ, ನಾನಿವತ್ತು ರಾಂಗ್ ಟರ್ನ್ ಲೆಫ್ಟ್ ಫಾರ್ ಡೆಡ್ ಅನ್ನೋ ಪಾರ್ಟ್ 3 ಮೂವಿ ಬಗ್ಗೆ ಮಾತಾಡ್ತಿದ್ದೇನೆ. ಈ ಮೂವಿಲಿ ಅಡಲ್ಟ್ ಸೀನ್ಸ್ ಸ್ವಲ್ಪ ಜಾಸ್ತಿನೇ ಇದೆ. ಸೊ ದಯವಿಟ್ಟು ನಿಮ್ಮ ಮನೆ ಬಾಗಿಲನ್ನ ಭದ್ರವಾಗಿ ಹಾಕೊಳ್ಳಿ, ಇಲ್ಲ ಅಂದರೆ ನಿಮಗೆ ಗೂಟ ಬೀಳೋದಂತೂ ಗ್ಯಾರಂಟಿ. ಆಮೇಲೆ ದಯವಿಟ್ಟು ಹೆಡ್ಫೋನ್ಸ್ಗಳನ್ನು ಬಳಸಿ. ಡೈರೆಕ್ಟಾಗಿ ಕತೆ ವಿಷಯಕ್ಕೆ ಬರೋಣ. ಈ ಮೂವಿಲಿ ಕೆಲವು ಖೈದಿಗಳನ್ನು ಬೇರೆ ಜೈಲ್ಗೆ ಶಿಫ್ಟ್ ಮಾಡ್ತಿರ್ತಾರೆ. ಇದೇ ಕಾರಣಕ್ಕೆ ಅವ್ರಿಗೆ ಬೇಡಿ ಹಾಕಿ ಕೆಲವು ಪೊಲೀಸರ ಜೊತೆ ಒಂದು ವ್ಯಾನಲ್ಲಿ ಕಳಿಸ್ಕೊಡ್ತಾರೆ. ವ್ಯಾನು ಕಾಡಿನ ದಾರಿಯಿಂದ ಹೋಗ್ತಾ ಇರುತ್ತೆ. ಆ ಕಾಡಿನಲ್ಲಿ ಕ್ಯಾನೆಬಲ್ಸ್ ಇರ್ತಾರೆ. ಈ ಕ್ಯಾನೆಬಲ್ಸ್ ಯಾರು ಅಂದರೆ ಗೊತ್ತಿಲ್ಲ ಅಂದರೆ ತಿಳ್ಕೊಂಬಿಡಿ. ಕ್ಯಾನೆಬಲ್ಸ್ ಅಂದರೆ ಮನುಷ್ಯರನ್ನ ತಿನ್ನುವಂಥ ವ್ಯಕ್ತಿಗಳು. ಈ ಕ್ಯಾನೆಬಲ್ಸ್ಗಳು ಆ ವ್ಯಾನಿನ ಮೇಲೆ ಧಾರಾಕಾರವಾಗಿ ಅಟ್ಯಾಕ್ ಮಾಡಿಬಿಡ್ತವೆ. ಇದೇ ಕಾರಣಕ್ಕೆ ವ್ಯಾನ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ದುಬಿಡುತ್ತೆ. ಅದೇ ಸಮಯಕ್ಕೆ ಕ್ಯಾನೆಬಲ್ಸ್ಗಳು ಕೂಡ ಬಾಣಗಳಿಂದ ಖೈದಿಗಳ ಮೇಲೆ, ಪೊಲೀಸರ ಮೇಲೆ ಅಟ್ಯಾಕ್ ಮಾಡುತ್ತೆ. ನಂತರ ಪೊಲೀಸರು ಖೈದಿಗಳು ಹೇಗೋ ಕ್ಯಾನೆಬಲ್ಸ್ ಕೈಯಿಂದ ಎಸ್ಕೇಪ್ ಆಗಿ ಕಾಡಿನ ಒಳಗಡೆ ಹೋಗ್ತಾರೆ. ಕಾಡಿನ ಒಳಗಡೆ ಹೋದ್ಮೇಲೆ ಅವರಿಗೆ ಒಂದು ಗಾಡಿ ಸಿಗುತ್ತೆ. ಆ ಗಾಡಿನ ಹೇಗಾದ್ರೂ ಸ್ಟಾರ್ಟ್ ಮಾಡಿ ಎಸ್ಕೇಪ್ ಆಗೋಣ ಅಂತ ಪೊಲೀಸರು ಟ್ರೈ ಮಾಡ್ತಿರುವಾಗ ಕಳ್ಳರು ಹಿಂದೆ ಹೋಗಿ ಡೋರ್ನ ಓಪನ್ ಮಾಡಿ ನೋಡ್ತಾರೆ. 4-5 ಬ್ಯಾಗ್ಗಳು. ಆ ಬ್ಯಾಗಲ್ಲಿ ಪೂರ್ತಿ ಕ್ಯಾಶು. ಇನ್ನೇನು ಲೈಫ್ ಸೆಟಲ್ ಅನ್ಕೊಂಡಿರ್ತಾರೆ. ಖೈದಿಗಳು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಪೊಲೀಸರು ಇಲ್ಲಿ ಬಂಧನದಲ್ಲಿರ್ತಾರೆ. ಈ ಸಮಯದಲ್ಲಿ ಇವರೆಲ್ಲರೂ ತಮ್ಮ ಪಾಡಿಗೆ ತಾವು ಹೋಗ್ಬೇಕಾದ್ರೆ ಮಗು ಕ್ಯಾನೆಬಲ್, ಅಂದ್ರೆ ಕ್ಯಾನೆಬಲ್ಸ್ಗಳಲ್ಲಿ ಇದು ಚಿಕ್ಕ ಕ್ಯಾನೆಬಲ್. ಆ ಕ್ಯಾನೆಬಲ್ ಬಂದು ಈ ವ್ಯಕ್ತಿಗಳ ಮೇಲೆ ಸಡನ್ ಆಗಿ ಅಟ್ಯಾಕ್ ಮಾಡಿಬಿಡುತ್ತೆ. ಆ ಅಟ್ಯಾಕ್ನಿಂದ ಈ ವ್ಯಕ್ತಿಗಳು ಎಸ್ಕೇಪ್ ಆಗಿ ನಂತರ ಆ ಮಗು ಕ್ಯಾನೆಬಲ್ನ ಭೀಕರವಾಗಿ ಅದರ ತಲೆನ ಕತ್ತರಿಸಿ ಆ ಒಂದು ಗೂಟಕ್ಕೆ ಚುಚ್ಚಿ ಬಿಡ್ತಾರೆ. ಈ ವಿಷಯ ತಂದೆ ಕ್ಯಾನೆಬಲ್ಗೆ ಗೊತ್ತಾದಾಗ ತುಂಬಾನೇ ನೋವಾಗುತ್ತೆ. ಅದಕ್ಕೆ ಎಷ್ಟು ನೋವಾಗುತ್ತೆ ಅಂದ್ರೆ ಆ ವ್ಯಕ್ತಿಗಳನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಕ್ರೂರವಾಗಿ ಕೊಲ್ಲಬೇಕು ಅಂತ ಡಿಸೈಡ್ ಮಾಡುತ್ತೆ. ಆ ವ್ಯಕ್ತಿಗಳು ತಮ್ಮ ಪಾಡಿಗೆ ತಾವು ಹೋಗಿದ್ರೆ ಇವರು ಬಚಾವ್ ಆಗ್ತಿದ್ರೇನೋ, ಬಟ್ ಆ ಮಗುನ ಕೊಂದಿರೋ ಕಾರಣಕ್ಕೆ ಅವರು ಸಿಕ್ಕಾಕೊಳ್ತಾರೆ. ಆ ಖೈದಿಗಳು ಮತ್ತೆ ಆ ಪೊಲೀಸರು ಆ ಕ್ಯಾನೆಬಲ್ನಿಂದ ಎಸ್ಕೇಪ್ ಆಗೋದಕ್ಕೆ ಆಗುತ್ತಾ? ಈ ಮೂವಿನ ನೀವು ಕಂಪ್ಲೀಟ್ ಆಗಿ ನೋಡಿ. ಮೂವಿ ಮಾತ್ರ ಭಯಂಕರವಾಗಿದೆ ಮತ್ತು ಅತ್ಯಂತ ಕ್ರೂರವಾದ ಸೀನ್ಸ್ಗಳಿವೆ. ಇದೇ ಕಾರಣಕ್ಕೆ ಊಟ ಮಾಡೋ ಸಮಯದಲ್ಲೇ ಈ ಮೂವಿನ ನೋಡಬೇಡಿ, ಇಲ್ಲಾಂದ್ರೆ ವಾಮಿಟ್ ಬರುತ್ತೆ. ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ಬಂದು ನನಗೆ ಬೈಯಕ್ಕೆ ಹೋಗಬೇಡಿ. ಸರಿ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಕಾಯ್ತಾರೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕೆಂಪು ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಹಾಗೆ ಪಕ್ಕದಲ್ಲಿರೋ ನನ್ನ ಗಂಟೆನ ಟಣ್ ಅಂತ ಬಾರಿಸಿ. ಚಾನಲ್ ಗಂಟೆನ ನಂದಲ್ಲ. ಬರ್ತೀನಿ ಫ್ರೆಂಡ್ಸ್, ಬಾಯ್.